ಫ್ರೆಂಡ್ಸ್, ನಮಸ್ತೆ. ಇವತ್ತಿನ ಭಾರ್ಗವಿ LLB ಸೀರಿಯಲ್ ನಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸೊ ಅದಕ್ಕೂ ಮುಂಚೆ ಇನ್ನು ಈ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ. ಇನ್ನಿನ ಸಂಚಿಕೆ ನಾವು ನೋಡಿರೋ ಹಾಗೆ ಭಾರ್ಗವಿ ಅಪ್ಪನ್ನ ಮೀಟ್ ಮಾಡೋಕೆ ಅಂತ ಹೋಗಿರ್ತಾಳೆ. ತುಂಬಾನೇ ದಿವಸದಿಂದ ಅಪ್ಪ ಅಮ್ಮನ ಮೀಟೇ ಮಾಡಿರೋದಿಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ತುಂಬಾನೇ ಖುಷಿಯಿಂದ ಅಪ್ಪ ಅಮ್ಮನ ಜೊತೆ ಮಾತಾಡ್ತಾ ಇರ್ತಾಳೆ. ಹಾಗೆ ಅಪ್ಪ ರವೀಂದ್ರ, ಅಲ್ಲಮ್ಮ ನಿಮ್ ಮನೆಯವ್ರ ಬಗ್ಗೆ ನೀನೇನು ಹೇಳಲೇ ಇಲ್ಲ, ಅಲ್ಲಮ್ಮ ನಿಮ್ ಮಾವ ಏನ್ ಮಾಡ್ತಾರೆ ಅಂತ ಕೇಳ್ತಾ ಇರ್ತಾರೆ. ಆಗ ಭಾರ್ಗವಿ, ಅವರು ಲಾಯರ್ ಅಪ್ಪ ಅಂತ ಹೇಳಿದಾಗ, ಹೌದಾ ಲಾಯರ, ಅವ್ರ ಹೆಸರೇನು ಅಂತ ಕೇಳಿದಾಗ ಭಾರ್ಗವಿ ಏನು ಮಾತಾಡದೆ ಸುಮ್ಮನೆ ನಿಂತ್ಕೊಂಡ್ಬಿಡ್ತಾಳೆ. ಯಾಕೋ ಅವ್ರ ಅಮ್ಮನ್ಗೆ ಅನುಮಾನ ಬರುತ್ತೆ, ಯಾಕೆ ಭಾರ್ಗವಿ ಈ ತರ ಮಾತಾಡ್ತಾ ಇದ್ದಾಳಲ್ಲ ಅಂತ ಅಮ್ಮನ್ಗೆ ಅನುಮಾನ ಬರುತ್ತೆ. ಆಗ ಅಪ್ಪ, ಭಾರ್ಗವಿ ಬಾರಮ್ಮ, ನೀನು ತುಂಬಾ ದಿವಸದಿಂದ ನಿನ್ ಜೊತೆ ನಾನು ಮಾತಾಡೇ ಇಲ್ಲ, ತುಂಬಾನೇ ನಿನ್ ಜೊತೆಗೆ ನಾನು ಮಾತಾಡ್ಬೇಕು, ಬಾ ಮನೆಗೆ ಹೋಗೋಣ ಅಂತ ಕರಿತಾನೆ. ಆಗ ಭಾರ್ಗವಿ, ಇಲ್ಲಪ್ಪ ನಾನ್ ಬರಲ್ಲ, ಇನ್ನೊಂದ್ಸಾರಿ ಯಾವಾಗಾದ್ರೂ ಅವ್ರನ್ನ ಜೊತೆಗೆ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ. ಈ ಕಡೆ ಮನೇಲಿ ಬೃಂದ ಮತ್ತು ವಂದನ ಏನೋ ಹುಡುಕ್ತಾ ಇರ್ತಾರೆ. ಆಗ ಬೃಂದ ವಂದನಂಗೆ, ಏನಾದ್ರೂ ಸಿಕ್ತಾ ಪ್ರೂಫು ಅಂತ ಕೇಳ್ತಾ ಇರುವಾಗ, ಇಲ್ಲ ಬೃಂದ ಸಿಗ್ತಾನೆ ಇಲ್ಲ, ಅವಾಗಿಂದ ಹುಡುಕ್ತಾ ಇದ್ದೀನಿ, ಎಲ್ಲಿಟ್ಟಿದ್ದಾಳೋ ಏನು ಅಂತ ಪದೇ ಪದೇ ಎಲ್ಲ ಕಿತ್ತಿ ಹುಡುಕ್ತಾ ಇರ್ತಾರೆ. ಆದ್ರೆ ಏನು ಸಿಗ್ತಾನೆ ಇರೋದಿಲ್ಲ. ಆಗ ವಂದನಂಗೆ ಒಂದ್ ಚೀಟಿ ಸಿಗುತ್ತೆ. ಆ ಚೀಟಿ ಬೇರೆ ಯಾರ್ದು ಆಗಿರಲ್ಲ, ಅನಾಮಿಕಂದೇ ಆಗಿರುತ್ತೆ. ಆ ಅನಾಮಿಕ ಮಹಿಳೆ ಏನು ಭಾರ್ಗವಿಗೆ ಲೆಟರ್ ಕೊಟ್ಟಿರ್ತಾಳಲ್ವಾ, ಸೊ ಅದೇ ಲೆಟರ್ ಇವ್ರ ಕೈಗೆ ಸಿಗುತ್ತೆ. ಅದನ್ನ ನೋಡಿ, ಇಲ್ಲಿ ನೋಡಿದೀಯಾ, ಆ ಅನಾಮಿಕನ ಲೆಟರ್ ಇವಳ ಹತ್ರ ಇದೆ, ಅಂದ್ರೆ ಇವಳು ಅವಳ ಜೊತೆ ಸೇರಿ ಇದನ್ನೆಲ್ಲ ಮಾಡ್ತಾ ಇದ್ದಾಳೆ ಅಂತ ಹೇಳ್ತಾ ಇರುವಾಗ ಅರ್ಜುನ್ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ ಬಂದು, ಏನ್ ನಡೀತಾ ಇದೆ ಅಲ್ಲಿ ಅಂತ ಹೇಳಿದಾಗ, ಓ ಬಂದ್ರಮ್ಮವ, ಬನ್ನಿ ಬನ್ನಿ, ನೋಡಿ ನಿಮ್ ಮುದ್ದಿನ ಸೊಸೆ ಮಾಡಿರೋ ಕಿತಾಪತಿ ನೋಡಿದ್ರ ಇವಳನ್ನ, ನಾವೆಲ್ಲ ನಮ್ ಋತು ಜೀವನ ಹಾಳಾಗೋಯ್ತು ಅಂತ ನಾವ್ ಯೋಚನೆ ಮಾಡ್ತಾ ಇದ್ರೆ ಇವಳು ಅನಾಮಿಕ ಜೊತೆ ಸೇರಿ ವಿಕಿ ಯಾವತ್ತೂ ಆಚೆ ಬರ್ಲೇಬಾರ್ದು ಆ ತರ ಮಾಡ್ತಾ ಇದ್ದಾಳೆ, ಇವಳನ್ನ ಹೀಗೆ ಬಿಟ್ರೆ ಏನಾದ್ರೂ ದೊಡ್ಡ ಕಿತಾಪತಿ ಮಾಡೇ ಬಿಡ್ತಾಳೆ, ಮತ್ತೆ ಏನಾದ್ರೂ ದೊಡ್ಡ ತೊಂದ್ರೆ ಮಾಡೇ ಬಿಡ್ತಾಳೆ ಮಾವ, ಅದಕ್ಕೆ ಇವಳಿಗೆ ನಾವು ಹೇಗಾದ್ರೂ ಮಾಡಿ ಪಾಠ ಕಲಿಸ್ಬೇಕು, ಇವಳನ್ನ ಮನೆಯಿಂದ ಆಚೆ ಹಾಕ್ಬೇಕು ಅಂತ ಮಾತಾಡ್ತಾ ಇರ್ತಾರೆ. ಈ ಕಡೆ ಭಾರ್ಗವಿ ಅಪ್ಪ ಅಮ್ಮನ್ನ ಮೀಟ್ ಮಾಡಿ ಮನೆಗೆ ಬರ್ತಾ ಇರ್ತಾಳೆ. ಹಾಗೆ ಮೆಟ್ಲ ಮೇಲೆ ನಡ್ಕೊಂಡು ಹೋಗ್ತಾ ಇರುವಾಗ ಅರ್ಜುನ್ ಎದುರಿಗೆ ಬರ್ತಾನೆ. ಅರ್ಜುನ್ ಭಾರ್ಗವಿನ ನೋಡಿ ಮನ್ಸಲ್ಲಿ ಪ್ರೀತಿ ಇರುತ್ತಲ್ಲ, ಯಾಕಂದ್ರೆ ಹೆಣ್ತಿನೇ ಅಲ್ವಾ, ಸೊ ಅದಕ್ಕೋಸ್ಕರ ಹೆಣ್ತಿನೇ ನೋಡ್ತಾ, ಅಲ್ಲ ಅಷ್ಟೆಲ್ಲ ಹೇಳಿದ್ರು ಇವ್ರಿಗೆ ಅರ್ಥನೇ ಆಗಲ್ಲ, ಕೊನೆಗೂ ಋತು ಜೀವನನ ಹಾಳು ಮಾಡ್ಬಿಟ್ರು, ಅವಳ ಮಗುವನ್ನ ಕಳ್ಕೊಳ್ಳೋ ತರ ಮಾಡ್ಬಿಟ್ರು ಅಂತ ಅರ್ಜುನ್ ಮನಸ್ಸಲ್ಲೇ ಯೋಚನೆ ಮಾಡ್ತಾ ಇರ್ತಾನೆ. ಆದ್ರೆ ಭಾರ್ಗವಿ ಅರ್ಜುನ ನೋಡಿ, ಪಾಪ ಇವ್ರು ಎಷ್ಟೊಂದು ಮುಗಿದ್ರು, ಇವ್ರಿಗೆ ಮೋಸ ಮಾಡ್ತಾ ಇದಾರೆ ಎಲ್ರು, ಇವ್ರಿಗೆಲ್ಲ ಹೇಗ್ ಹೇಳೋದು ನಾನು, ಇವ್ರಿಗೆ ಹೇಗ್ ಅರ್ಥ ಮಾಡಿಸ್ಲಿ ಅಂತ ನೋಡ್ತಾ ನಿಂತ್ಕೊಂಡ್ಬಿಡ್ತಾಳೆ. ಆ ಕಡೆಯಿಂದ ನಮ್ ಕಾಮಿಡಿಯನ್ ಮೇಲೆ ಬರ್ತಾ ಇರ್ತಾನೆ. ಸಡನ್ಲಿ ಇವ್ರನ್ನ ನೋಡಿ, ಏನಪ್ಪ ಇವ್ರು ಹಗ್ಲತ್ತಲ್ಲೇ ಅದು ಮನೇಲೆ ಟ್ರಾಫಿಕ್ ಜಾಮ್ ಮಾಡ್ಬಿಟ್ಟಿದ್ದಾರೆ, ಹೊರಗಡೆ ಟ್ರಾಫಿಕ್ ಜಾಮ್ ಆಗೋದ ನೋಡಿದೀನಿ, ಇದೇನಿದು ಅಂತ ಹೇಳಿ ಸ್ವಲ್ಪ ಸೈಡ್ ಕೊಡಿ ಅಂತ ಹೇಳಿ ಮೇಲೆ ಹೋಗಕ್ಕೆ ಹೋಗ್ತಾನೆ. ಸಡನ್ಲಿ ಭಾರ್ಗವಿಗೆ ಸ್ವಲ್ಪ ಟಚ್ ಆಗಿದ್ದಕ್ಕೆ ಭಾರ್ಗವಿ ಬೀಳೋಕೆ ಹೋಗ್ತಾಳೆ. ಬೀಳೋದನ್ನ ತಡೆದು ಅರ್ಜುನ್ ಭಾರ್ಗವಿನೇ ನೋಡ್ಕೊಂಡು ನಿಂತ್ಕೊಂಡ್ಬಿಡ್ತಾನೆ. ಈ ಕಡೆ ನಮ್ ಕಾಮಿಡಿಯನ್, ಓ ನೋಡು ಮನಸ್ಸಲ್ಲಿ ಎಷ್ಟೊಂದು ಪ್ರೀತಿ ಇದ್ರು ದೂರ ದೂರ ಇರೋ ತರ ಆಕ್ಟ್ ಮಾಡ್ತಾ ಇದ್ದಾರೆ, ಇವ್ರ ಮೇಲೆ ಯಾರ ಕಣ್ಣು ಬೀಳದೇ ಇರ್ಲಿ, ದೇವ್ರೇ ನೀನೇ ಕಾಪಾಡಪ್ಪ ಇವ್ರನ್ನ ಅಂತ ಹೇಳಿ ದೃಷ್ಟಿನ ತೆಗಿತಾನೆ. ಹಾಗೆ ಭಾರ್ಗವಿ ಮತ್ತು ಅರ್ಜುನ್ ನೋಡ್ತಾ ನಿಂತ್ಕೊಂಡಿರ್ತಾರೆ. ಆಗ ರಿತು ಬಂದು ಬ್ರೋ ಬ್ರೋ ಅಂತ ಜೋರಾಗಿ ಕೂಗ್ತಾಳೆ. ಆಗ ಅರ್ಜುನ್, ಏನಮ್ಮ ರಿತು ಹುಷಾರಾಗಿದೀಯಾ, ಇವಾಗೇನು ತೊಂದ್ರೆ ಇಲ್ವಾ ಅಂತ ಕೇಳಿದಾಗ, ಹಾ ಹುಷಾರಾಗಿದ್ದೀನಣ್ಣ, ಇನ್ನೆಲ್ಲಿಂದ ಹುಷಾರು, ನಿನ್ ಹೆಂಡತಿ ಎಲ್ಲ ಕಿತಾಪತಿ ಮಾಡ್ತಾ ಇದ್ದಾಳಲ್ಲ, ಮೊದ್ಲು ನನ್ ಮಗುನ ಕೊಂದು ಈಗ ಅರ್ಜುನ್ ನನ್ನ ದೂರ ಮಾಡ್ಬೇಕು ಅಂತ ಮಾಡ್ತಾ ಇದ್ದಾಳೆ, ತಗೋ ಇಲ್ಲಿ ಲೆಟರು ಅಂತ 2 ಲೆಟರ್ನ ಇಬ್ರು ಕೈಗೆ ಒಂದೊಂದು ಕೊಡ್ತಾಳೆ. ಅದನ್ನ ನೋಡಿ ಅರ್ಜುನ್ ಹೇಳ್ತಾನೆ, ಅಲ್ಲ ನಿನ್ಗೆ ಅಷ್ಟು ಬೇಡ್ಕೊಂಡ್ರು ನಾನು ನನ್ ಮಾತು ಕೇಳ್ದೇನೆ ನೀನ್ ಇಂಥ ಕೆಲಸ ಮಾಡಿದೆಯಲ್ಲ ಅಂತ ಭಾರ್ಗವಿನ ಬೈತಾನೆ. ಅಲ್ಲ ಕಷ್ಟ ಬಂತು ಅಂತ ನ್ಯಾಯದ ದಾರಿಯಲ್ಲಿ ಹೋಗೋದ್ ಬಿಟ್ಟು ಅನ್ಯಾಯದ ಕಡೆ ಹೋಗು ಅಂತ ಹೇಳ್ತೀರಾ, ನನ್ನಿಂದ ಇದನ್ನ ಸಹಿಸೋಕೆ ಆಗಲ್ಲ, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ಲೇಬೇಕು, ಅದು ಯಾರೇ ಆಗ್ಲಿ, ಇನ್ನು ಸ್ವಲ್ಪ ದಿನ ವೇಟ್ ಮಾಡಿ ಅರ್ಥ ಆಗತ್ತೆ ಯಾರ್ ನಿಜ ಯಾರ್ ಸುಳ್ಳು ಅಂತ, ಬಚ್ಚಿಟ್ಟಿರೋ ಸಾಕ್ಷಿಗಳು ಮುಚ್ಚಿಟ್ಟಿರೋ ಸತ್ಯಗಳು ಎಲ್ಲ ಬಯಲಾಗುತ್ತೆ ಅಂತ ಹೇಳ್ತಾಳೆ. ಈ ಕಡೆ ಭಾರ್ಗವಿ ರೂಮಲ್ಲಿ ಎಲ್ರು ಇರೋದನ್ನ ನೋಡಿ JP ತಾಯಿಗೆ ಡೌಟ್ ಬರುತ್ತೆ, ಏನು ಇಲ್ಲೇನ್ ಮಾಡ್ತಾ ಇದ್ದೀರಾ ನೀವು ಭಾರ್ಗವಿ ರೂಮಲ್ಲಿ ಅಂತ ಕೇಳ್ತಾ ಇರ್ತಾಳೆ. ಆಗ ಎಲ್ರು, ಓ ಬಂದ್ರಾ, ನೀವು ಒಬ್ರೇ ನೋಡಿ, ಅವಳಿಗೆ ಹೊಗಳಿ ಅಟ್ಟಕ್ಕೆ ಏರ್ಸಿರೋದು, ಅವಳು ಎಂತ ಕೆಲಸ ಮಾಡ್ತಾ ಇದ್ದಾಳೆ ಗೊತ್ತಾ, ಅದು ನಿಮ್ಮ ಮೊಮ್ಮಗಳಿಗೆ ಮೋಸ ಆಗಿದೆ ಅಂತವಳಿಗೆ ನೀವು ಬೆಂಬಲ ಕೊಡ್ತಾ ಇದ್ದೀರಾ, ಅವಳಿಂದ ಪಾಪ ರಿತು ಮಗು ಸತ್ತೋಯ್ತು, ನಿಮ್ಗೆ ಗೊತ್ತಾ,
ಅವಳು ಎಷ್ಟ್ ಚೆನ್ನಾಗಿರ್ತಿದ್ಲು, ಅವಳು ಗಂಡನ್ಗೆ ಅವಳು ಜೈಲ್ ಪಾಲ್ ಮಾಡಿದ್ಲು. ಇವಾಗ ರಿತುಗೆ ಯಾರ್ ಗತಿ? ಅಂತವಳಿಗೆ ಬೈದು ಬುದ್ಧಿ ಹೇಳದ್ಬಿಟ್ಟು ನೀವು ಅವಳಿಗೆ ಸಪೋರ್ಟ್ ಮಾಡ್ತೀರಾ ಅಂತ ಜೆ.ಪಿ ತಾಯಿಗೆ ಹೇಳೋಕ್ ಶುರು ಮಾಡ್ತಾರೆ. ಆಗ ಜೆ.ಪಿ ತಾಯಿ, ನಮ್ ಭಾರ್ಗವಿ ಯಾವತ್ತು ನ್ಯಾಯದ ದಾರಿಯಲ್ಲೇ ಹೋಗೋಳು, ಅನ್ಯಾಯಕ್ಕೆ ಅವಳು ಯಾವತ್ತು ಸಪೋರ್ಟ್ ಮಾಡಲ್ಲ, ಕೊಲೆಗಾರನಿಗೆ ಶಿಕ್ಷೆ ಆಗ್ಲೇಬೇಕು ಅಂತ ಹೇಳಿದಾಗ ಒಂದನ ಏನ್ರಿ ಮಾತಾಡ್ತಾ ಇರೋದು ನೀವು? ಅಂದ್ರೆ ನಿಮ್ ಲೆಕ್ಕಕ್ಕೆ ವಿಕಿನೇ ಕೊಲೆಗಾರನ? ಹಾಗಿದ್ರೆ ಕೊಲೆ ಮಾಡೋದು ನೀವು ನೋಡಿದೀರಾ ಇಲ್ಲ ಭಾರ್ಗವಿ ನೋಡಿದಾಳ? ಏನೇನೋ ಮಾತಾಡಕ್ ಹೋಗ್ಬೇಡಿ ಅಂತ ಸಿಟ್ ಮಾಡ್ಕೋತಾಳೆ. ಆಗ ಬೃಂದ, ಇಷ್ಟೆಲ್ಲ ಮಾಡ್ತಾ ಇರೋ ಅವಳನ್ನ ನಾವು ಸುಮ್ನೆ ಬಿಟ್ರೆ ಹೀಗೆ ಇರಕ್ಕಾಗಲ್ಲ, ಅವಳು ಮತ್ತೇನಾದ್ರೂ ಮಾಡ್ತಾಳೆ, ಅದಕ್ಕೆ ಅವಳನ್ನ ಮನೆಯಿಂದ ಆಚೆ ಹಾಕ್ಬೇಕು ಅಂತ ಮಾತಾಡ್ತಾ ಇರುವಾಗ ವಂದನ, ಹೌದು, ಆ ಭಾರ್ಗವಿನ ಈ ಮನೆಯಿಂದ ಆಚೆ ಹಾಕ್ಬೇಕು, ಅವಳು ಈ ಮನೇಲಿ ಇರಕ್ಕೆ ಅರ್ಹತೆ ಇಲ್ಲ ಅಂತ ಹೇಳ್ತಾ ಇರುವಾಗ ಜೆ.ಪಿ ತಾಯಿ, ಯಾರಿಗೇನ್ ಹೇಳ್ತಾ ಇದೀಯ ಅಂತ ಗೊತ್ತಾ? ಭಾರ್ಗವಿ ಏನಾಗ್ಬೇಕು ಅಂತ ಗೊತ್ತಾ? ಈ ಮನೆಗೆ ಅವಳು ಸೊಸೆ, ಹೊರಗಿನವಳು ಅವಳಲ್ಲ, ನೀನು ಹೋಗ್ಬೇಕಾಗಿರೋದು ನೀನು ಅಂತ ವಂದನನ್ನ ಬೈದೇ ಬಿಡ್ತಾರೆ. ವಂದನನಿಗೆ ಇನ್ಸಲ್ಟ್ ಆಗ್ಬಿಡುತ್ತೆ. ಆಗ ಬೃಂದ, ಏನು ತಲೆ ಕೆಡ್ಸ್ಕೋಬೇಡ ವಂದನ ನೀನು, ಯಾಕಂದ್ರೆ ನಮ್ಮ ಹತ್ರ ಪ್ರೂಫ್ ಇದೆ. ಆ ಅನಾಮಿಕನ್ ಜೊತೆ ಇವಳು ಮಾತುಕತೆ ಮಾಡಿರೋ ಲೆಟರ್ ಬೇರೆ ನಮ್ಮ ಹತ್ರ ಇದೆ. ನೀನೇನು ತಲೆ ಕೆಡ್ಸ್ಕೋಬೇಡ, ಉಯ್ಯೋ ಬೆಂಕಿಗೆ ತುಪ್ಪ ಸುರಿಯೋ ಕೆಲ್ಸನ ಮಾಡೋಣಂತೆ. ಹೇಗಿದ್ರು ನೀನು ಅರ್ಜುನ್ ಜೊತೆ ಹತ್ರ ಆಗ್ಬೇಕಲ್ವಾ, ಹಾಗಿದ್ಮೇಲೆ ಭಾರ್ಗವಿನ ಅರ್ಜುನಿಂದ ದೂರ ಮಾಡು, ಅಂದ್ರೆ ನೀನು ಅರ್ಜುನ್ಗೆ ಹತ್ರ ಆಗ್ತೀಯ ಅಂತ ಮನೆ ಹಾಳು ಬುದ್ಧಿನ ಹೇಳ್ಕೊಡ್ತಾಳೆ ಬೃಂದ. ಈ ಕಡೆ ಜೆ.ಪಿ ಹೊರಗಡೆ ಯಾರಿಗೋಸ್ಕರ ವೇಟ್ ಮಾಡ್ತಾ ಇರ್ತಾನೆ, ಅಂದ್ರೆ ಲಾಯರ್ಗೋಸ್ಕರ ವೇಟ್ ಮಾಡ್ತಾ ಇರ್ತಾನೆ. ಆಗ ಲಾಯರ್ ಸರ್ ಸರ್ ಅಂತ ಬರ್ತಾನೆ. ಏನು, ನಾನು ಹೋಗಿದ್ ಕೆಲಸ ಏನ್ ಮಾಡಿದೆ, ಏನಾದ್ರು ಸಿಕ್ತಾ ಎವಿಡೆನ್ಸು ಅಂತ ಕೇಳಿದಾಗ, ಹಾ ಸರ್ ಸಿಕ್ತು. ಎವಿಡೆನ್ಸ್ ಏನು? ಆ ಫುಟೇಜೇ ತಗೊಂಡ್ಬಂದಿದ್ದೀನಿ, ನೋಡಿದ್ರೆ ನೀವು ಶಾಕ್ ಆಗ್ತೀರಾ ನೋಡಿ ಅಂತ ಆ ಮೊಬೈಲ್ ಅಲ್ಲಿ ಆ ಫುಟೇಜ್ ನ ತೋರಿಸ್ತಾನೆ. CCTV ಫುಟೇಜ್ ನ ಜೆ.ಪಿ ನೋಡ್ತಾ ಶಾಕ್ ಆಗ್ತಾನೆ. ಸೊ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದೊಳಗೆ ಸಿಗೋಣ. ಸೊ ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.